ಸಿಂಹ ರಾಶಿಯವರಿಗೆ ಸ್ವಾಗತ. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಗ್ರಹಗತಿಗಳನ್ನು ಆಧರಿಸಿ ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ರವಿ ಗ್ರಹ ಮತ್ತೆ ಕೇತು ಗ್ರಹ ಈ ಮಾಸದಲ್ಲಿ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರುತ್ತೆ. ಹಾಗಾಗಿ ಈ ಮಾಸದಲ್ಲಿ ಒಂದು ಸ್ವಲ್ಪ ಪದೇ ಪದೇ ತಲೆನೋವು ಉಂಟಾಗುವುದಕ್ಕೆ ಅವಕಾಶ ಇದೆ. ಹಾಗೆ ಒಂದು ಸ್ವಲ್ಪ ಕಾಲು ಮತ್ತೆ ತಲೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಏನೋ ನಡೆಯುವಂತಹ ಸಂದರ್ಭದಲ್ಲಿ ಕಾಲು ಎಡಗುವಂಥದ್ದಿರಬಹುದು. ಈ ರೀತಿಯಾಗಿ ಕಾಲಿಗೆ ಒಂದು ಸ್ವಲ್ಪ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗೆ ಏನೋ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಏನು ತಲೆಯಲ್ಲಿಗೋ ತಾಗುವಂಥದ್ದಿರಬಹುದು. ತಲೆಯಲ್ಲೂ ಕೂಡ ಸಣ್ಣ ಪುಟ್ಟ ಗಾಯಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಕಾಲು ಮತ್ತೆ ತಲೆಯ ವಿಚಾರದಲ್ಲಿ. ಇಷ್ಟೇ, ಏನು ಯಾವುದೇ ದೊಡ್ಡ ಮಟ್ಟಿನ ಆರೋಗ್ಯದ ಸಮಸ್ಯೆ ಇಲ್ಲ. ಈಗ ಹೇಳಿರುವಂತಹ ಒಂದು ಸಣ್ಣ ಪುಟ್ಟ ಕಾಲು ಮತ್ತೆ ತಲೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿದ್ದರೆ ಈ ಮಾಸದಲ್ಲಿ ಮತ್ತೆ ಬೇರೆ ಯಾವುದೇ ಆರೋಗ್ಯದ ವಿಚಾರದ ಸಮಸ್ಯೆಗಳು ನಿಮಗೆ ಕಾಡುವುದಿಲ್ಲ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ದ್ವಿತೀಯ ಭಾವದಲ್ಲಿ ಬುಧ ಗ್ರಹ ಸ್ಥಿತವಾಗಿರುವಂಥದ್ದು, ಅದರಲ್ಲೂ ಕೂಡ ಅದು ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಶಾಂತಿಯ ವಾತಾವರಣ ಅನ್ನುವಂಥದ್ದು ಇರುತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆಲ್ಲ ಅತ್ಯಂತ ಉತ್ತಮವಾಗಿದೆ. ಒಂದು ಸ್ವಲ್ಪ ಮಟ್ಟಿಗೆ ತಂದೆ ಮತ್ತೆ ತಾಯಿಯ ಆರೋಗ್ಯದ ಬಗ್ಗೆ ನೀವು ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನೋಡಿ, ಈ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದಷ್ಟು ಸಮಸ್ಯೆಗಳು ಉಂಟಾಗ್ತಿತ್ತು ಇಲ್ಲಿವರೆಗೂ ಕೂಡ, ಆದರೆ ಈ ಮಾಸ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಈ ಮಾಸ ಅತ್ಯಂತ ಉತ್ತಮವಾಗಿದೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಮಧ್ಯಮವಾಗಿದೆ. ಈ ಮಾಸದಲ್ಲಿ ನಿಮಗೆ ಅತ್ಯಂತವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಉತ್ತಮವಾಗಿ ಹಣಕಾಸಿನ ಆಗಮನ ಉಂಟಾಗುತ್ತೆ. ಬುಧ ಗ್ರಹ ಎಲ್ಲ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದ ಹಾಗೆ ತುಂಬಾ ಹಣದ ಆಗಮನವೂ ಆಗುತ್ತೆ, ತುಂಬಾ ಹಣದ ವ್ಯಯವೂ ಉಂಟಾಗುತ್ತೆ, ತುಂಬಾ ಖರ್ಚು ಅನ್ನುವಂಥದ್ದು ಕೂಡ ಉಂಟಾಗುತ್ತೆ. ಹಾಗಾಗಿ ಈ ಮಾಸ ಮಧ್ಯಮವಾಗಿದೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ. ಅದರಲ್ಲೂ ಕೂಡ ಮುಖ್ಯವಾಗಿ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕಾಗಿ ಹಣದ ವ್ಯಯ ಉಂಟಾಗುವುದಕ್ಕೆ ಅವಕಾಶ ಇದೆ. ಏನೋ ವಾಹನ ಹಾಳಾಗುವಂಥದ್ದು ಇರಬಹುದು, ಅದರ ರಿಪೇರಿ ಮಾಡುವುದಕ್ಕಾಗಿ ಖರ್ಚಾಗುವಂಥದ್ದು. ಈ ರೀತಿಯಾಗಿ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕಾಗಿ ಒಂದಷ್ಟು ಹಣದ ವ್ಯಯ ಉಂಟಾಗುವುದಕ್ಕೆ ಅವಕಾಶ ಉಂಟು. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಉತ್ತಮವಾಗಿದೆ. ಉದ್ಯೋಗದ ನಿಮಿತ್ತವಾಗಿ ಒಂದಷ್ಟು ಪ್ರಯಾಣ ಮಾಡುವಂತಹ ಸಂದರ್ಭಗಳು ಉಂಟಾಗುತ್ತೆ. ನೀವೇನೋ ಉದ್ಯೋಗವನ್ನು ಮಾಡ್ತಾ ಇರ್ತೀರಿ, ಆ ಉದ್ಯೋಗದ ಕಾರಣಕ್ಕಾಗಿ ಒಂದಷ್ಟು ಪ್ರಯಾಣಗಳನ್ನು ಮಾಡುವಂತಹ ಯೋಗ ನಿಮಗೆ ಈ ಮಾಸದಲ್ಲಿ ಇದೆ. ಬುಧ ಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಉಚ್ಚವಾಗಿ ಸ್ಥಿರವಾಗಿರುವಂಥದ್ದು. ಧನೆ ಬುದ್ಧಿಮಾನ್ ಬೋಧನೆ ಬಾಹುತೇಜ ಸಭಾ ಸಂಗತೋ ಭಾಸತೆ ವ್ಯಾಸ ಏವ ಋಧೂದಾರತೋ ಕಲ್ಪವೃಕ್ಷಸ್ಯ ತದ್ವದ್ ಬುಧೈರ್ಬಣ್ಯತೆ ಭೋಗತಃ ಷಟ್ಪದೋಯಂ ಅಂತ ಹೇಳಿರುವಂಥದ್ದು. ಮಾತಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಶಿಕ್ಷಕರಾಗಿರಬಹುದು, ಪ್ರವಚನವನ್ನು ಮಾಡುವಂತಹ ವ್ಯಕ್ತಿಗಳಾಗಿರಬಹುದು, ಈ ರೀತಿಯಾಗಿ ಇವರಿಗೆಲ್ಲ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಲಾಭ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಇನ್ನು ನಿಮ್ಮಲ್ಲಿ ಒಂದಷ್ಟು ಒಳ್ಳೆಯ ಗುಣಗಳು ಉಂಟಾಗುತ್ತೆ, ದಾನವನ್ನು ಮಾಡುವಂಥದ್ದು, ಈ ರೀತಿಯಾಗಿ ಒಂದಷ್ಟು ಒಳ್ಳೆಯ ಗುಣಗಳೆಲ್ಲ ನಿಮ್ಮಲ್ಲಿ ಉಂಟಾಗುತ್ತೆ. ಈ ಮಾಸದಲ್ಲಿ ಮಾತಿನಿಂದಲೇ ನಿಮಗೆ ಒಂದಷ್ಟು ಲಾಭ ಉಂಟಾಗುತ್ತೆ. ನಿಮ್ಮ ಮಾತು ಅತ್ಯಂತ ಉತ್ತಮವಾಗಿರುತ್ತೆ. ಮಾತಿನಿಂದಲೇ ನೀವು ಒಂದಷ್ಟು ಲಾಭವನ್ನು ಮಾಡಿಕೊಳ್ತೀರಿ. ಕೋಪವನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ಮಾಸದಲ್ಲಿ ಸ್ವಲ್ಪ ಕೋಪ ಕಾಡುತ್ತೆ, ಸಣ್ಣ ಪುಟ್ಟ ವಿಚಾರಕ್ಕೂ ಸಿಟ್ಟು ಬರುವಂಥದ್ದು, ಇದಕ್ಕೆಲ್ಲ ಅವಕಾಶ ಉಂಟು. ಆದರೆ ಆದಷ್ಟು ಕೋಪವನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಮುಖ್ಯವಾಗಿ ನೀವು ಈ ಮಾಸದಲ್ಲಿ ವಾಹನ ಮತ್ತೆ ಭೂಮಿಯನ್ನು ಖರೀದಿ ಮಾಡುವಂಥದ್ದು ಬೇಡ. ಹೊಸದಾಗಿ ವಾಹನವನ್ನು ಕೊಂಡುಕೊಳ್ಬೇಕು ಅಂತ ಹೇಳಿದ್ರೆ ಈ ಮಾಸದಲ್ಲಿ ತೆಗೆದುಕೊಳ್ಳುವಂಥದ್ದು ಬೇಡ. ಹಾಗೆ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ಇದೊಂದು ಮಾಸ ಉತ್ತಮವಾಗಿಲ್ಲ. ನಿಮ್ಮ ಹಣಕಾಸಿನ ವಿಷಯದ ಬಗ್ಗೆ ನೀವು ಯಾರಿಗೂ ಕೂಡ ಮಾಹಿತಿಯನ್ನು ನೀಡಬಾರದು. ಅಂದ್ರೆ ನಿಮ್ಗೆ ಎಷ್ಟು ಸಂಬಳ ಬರುತ್ತೆ ಅಂತ ಹೇಳುವಂತಹ ವಿಚಾರ ಆಗಿರಬಹುದು, ಅಥವಾ
ನಿಮ್ಮಲ್ಲಿ ಎಷ್ಟು ಹಣವನ್ನು ನೀವು ಉಳಿಸಿ ಇಟ್ಕೊಂಡಿದ್ದೀರಿ, ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ, ಅಥವಾ ನಿಮ್ಮ ಸಮೀಪದಲ್ಲಿ ನಿಮ್ಮ ಬಳಿಯಲ್ಲಿ ಎಷ್ಟು ದುಡ್ಡಿದೆ ಅಂತ ಹೇಳುವಂತಹ ವಿಚಾರ ಆಗಿರಬಹುದು. ಈ ರೀತಿಯಾಗಿ ನಿಮ್ಮ ಒಂದು ಹಣದ ವಿಷಯದ ಬಗ್ಗೆ ನೀವು ಯಾರೊಂದಿಗೂ ಕೂಡ ಮಾತನಾಡಬಾರದು. ಈ ಮಾಹಿತಿಯನ್ನು ನೀವು ಯಾರೊಂದಿಗೂ ಕೂಡ ಹಂಚಿಕೊಳ್ಳದೇ ಇರುವಂಥದ್ದೇ ಒಳ್ಳೆಯದು ಈ ಮಾಸದಲ್ಲಿ. ಇನ್ನು ಈ ಮಾಸದಲ್ಲಿ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಪರಿಚಯ ಉಂಟಾಗುತ್ತೆ, ಸಮಾಜದಲ್ಲಿ ಪ್ರಮುಖವಾದಂತಹ ವ್ಯಕ್ತಿಗಳ ಪರಿಚಯ ನಿಮಗೆ ಉಂಟಾಗುತ್ತೆ. ಅದರಿಂದ ನಿಮಗೆ ಒಂದಷ್ಟು ಲಾಭ ಅನ್ನುವಂಥದ್ದು ಕೂಡ ಉಂಟಾಗುತ್ತೆ. ಈ ಮಾಸದಲ್ಲಿ ನೀವು ಯಾವುದಾದರೂ ಸ್ಪರ್ಧೆಗಳಲ್ಲೆಲ್ಲ ಭಾಗವಹಿಸಿದ್ರೆ ಅದರಲ್ಲೆಲ್ಲ ನಿಮಗೆ ಜಯ ಸಿಗುವುದಕ್ಕೆ ಅತ್ಯಂತವಾಗಿ ಅವಕಾಶವಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಈಶ್ವರ ದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.